ಶಿವು ಎಲ್ಲ ಹಿಂದಿನ ಹಳೆ ಫೈಲ್ ತೆಗೆದುಕೊಂಡು ಬಾ. ನಮಸ್ತೆ ಸರ್. ಇವೆಲ್ಲ ಫೈಲ್ ತಗೊಂಡು ಒಳಗಡೆ ಇಡು. ಓಕೆ ಸರ್. ಸರ್ ಅಷ್ಟು ಡೀಟೇಲ್ ಓದ್ತಾ ಇದ್ದೀರಾ? ಶಿವು ನನ್ನ ಫೋನಲ್ಲಿ ಸರ್ ಅಲ್ಲಿದೆ. ಹಾಂ ಹಲೋ ಭಾಷಾ. ಸರ್ ಈಗ ಎಲ್ಲಿದ್ದೀರಾ ನೀವು? ನಿಮ್ಮ ಜೊತೆ ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕಿತ್ತು. ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ. ಹಾಂ ಬನ್ನಿ ಮಾತಾಡೋಣ. ಓಕೆ ಸರ್, 10 ನಿಮಿಷದಲ್ಲೇ ಬರ್ತೀನಿ ಸರ್. ನಾನೇ ಬರ್ತೀನಿ ಸರ್. ಓಕೆ. ಸರ್ ನಮ್ಮ ಭಾಷೆ ಅವ್ರು ಬರ್ತಾ ಇದ್ದಾರೆ. ಅವ್ರ ಕಡೆ ಸ್ವಲ್ಪ ಮಾತಾಡೋದಾದ. ನಿಮ್ಮ ಕೆಲಸ ನೀವು ಮಾಡಿ, ನಾವು ಭೇಟಿ ಆಗ್ತೀವಿ. ಶಿವು ಸ್ಟೇಷನ್ ಕಡೆ ನೋಡ್ಕ, ನಾನು 10 ನಿಮಿಷ ಹೋಗ್ತೀನಿ. ಓಕೆ ಸರ್, ಓಕೆ ಸರ್. ನಮ್ಮ ಸಾಹೇಬ್ ಸರ್ ಗುಡ್ ಆಫ್ಟರ್ನೂನ್ ಸರ್. ಏನು ಭಾಷೆ ಅವ್ರು ಅರ್ಜೆಂಟಾಗಿ ಕಾಲ್ ಮಾಡಿದ್ರಿ? ಏನಂತ ವಿಚಾರ? ಸರ್ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಸರ್. ಏನಂತ ಮುಖ್ಯ ವಿಚಾರ? ಸರ್ ಬೆಳಗ್ಗೆ ಈ ಫೈಲ್ ನೋಡ್ಬೇಕಾದ್ರೆ ಒಂದು ಫೈಲ್ ಸಿಕ್ತು ಸರ್. ಇದರಲ್ಲಿ ತುಂಬ ನಮಗೆ ನಿಗೂಢವಾದ ರಹಸ್ಯ ಇದೆ. ಅಂತ ನಿಗೂಢವಾದ ರಹಸ್ಯ ಏನಿದೆ ಭಾಷೆ ಅದರೊಳಗಡೆ? ಸರ್ ಇದರಲ್ಲಿ ಏನೋ ಒಂದು ಫೈರ್ ಇದೆ. ಇದರಲ್ಲಿ ಏನೋ ರಹಸ್ಯ ಇದೆ ಸರ್. ಯಾರು ಈ ಚಲ, ಯಾರು ಈ ಕೇಶವ? ನೋಡಿ ಸರ್ ನೀವೇ. ಏನು ಸರ್ ಈ ಭೈರಪುರದ ಕತೆ? ಯಾರು ಇವರೆಲ್ಲ? ಈ ಭೈರಪುರದ ಕತೆ ಏನು ಭಾಷೆ? ನಿಮಗೆ ಸಿಕ್ತಿ ಫೈಲ್? ಸರ್ ಬೆಳಗ್ಗೆ ಫೈಲ್ ನೋಡ್ಬೇಕಾದ್ರೆ ಇದು ಕೆಳಗಡೆ ಬಿತ್ತು ಸರ್. ಇದನ್ನ ತೆಗೆದು ನೋಡಿದ್ರೆ ಇದರಲ್ಲಿ ಏನೋ ಭಯಂಕರ ರಹಸ್ಯ ಇದೆ ಸರ್. ಭಯಂಕರನೇ ರಹಸ್ಯ. ಬೇಡನ್ ಭಾಷಾ. ಥ್ಯಾಂಕ್ ಯು ಸರ್. ತುಂಬ ವಿಶೇಷವಾದಂಥ ಫೈಲೇ ಇದು. ಈ ಇತ್ತಿತ್ತಲಾಗಿ ನಡೀತಾ ಇರೋ ನಮ್ಮ ಬೆಟ್ಟ ಗುಡ್ಡ ಸುಲಿಗೆಗಳು, ಕಳ್ಳಕಾಕರು, ಗಿಡ ಮರಗಳನ್ನು ಸಾಗಾಣಿಕೆ ಮಾಡೋ ರಾಕ್ಷಸರು ತುಂಬ ನಮ್ಮ ಕಣ್ಣೆದುರೇ ಕಾಣಿಸ್ತಾ ಇದ್ದಾರೆ. ಯಾರು ಇದ್ರ ಬಗ್ಗೆ ತಲೆ ಎತ್ತೋರಿಲ್ಲ. ಇದ್ರ ಬಗ್ಗೆ ತಲೆ ಎತ್ತಿದ್ದಾನೆ ಆ ಹುಡುಗ ಅಂದರೆ ನನಗೊಂದು 2 ತಿಂಗಳಿಂದ ಬಂದು ಕಂಪ್ಲೇಂಟ್ ಕೊಟ್ಟೋಗಿದ್ದಾನೆ ಸರ್. ಕಂಪ್ಲೇಂಟ್ ಕೊಟ್ಟ ಮೇಲೆ ಕೇಶವ ಅನ್ನೋ ಹುಡುಗನೇ ಕಾಣಿಸ್ತಾ ಇಲ್ಲ. ಅವನದೇ ಒಂದು ದೊಡ್ಡ ರಹಸ್ಯ ಇದೆ ಸರ್ ಇದರಲ್ಲಿ. ಅದೇನಂತ ನೀವು ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಸರ್. ಓಕೆ ಭಾಷಾ, ಅದ್ರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳೋಣ. ಇದಕ್ಕೂ ನಿಮ್ಮ ಬೆಂಬಲ ಬೇಕೇ ಬೇಕಾಗುತ್ತೆ ಭಾಷಾ. ಸರ್
ಹೇಳ್ಕೊಂಡವನೇ, ನೀನು ಮಾತ್ರ ಈ ಕಡೆ ಬಂದಲ್ಲ, ಏನು ಸಮಾಚಾರ? ಹಾಗೇನಿಲ್ಲ ಕಾಟಯ್ಯ, ದಣಿನ ಭೇಟಿ ಆಗಬೇಕಾಗಿತ್ತು, ಅದಕ್ಕೆ ಬಂದೆ. ದಣೆ ಅವರು ಕಾಡಕಿ ದೇವಿಗೆ ಬಲಿ ಪೂಜೆ ಕೊಡ್ತಾರೆ ಭೀಮಾ, ಇಂಥ ಸಮಯದಲ್ಲಿ ನೀ ಬಂದಲ್ಲ, ಏನು ಸಮಾಚಾರ? ಅದೇ ದಣಿ, ನಮ್ಮ ನರಸಿಂಹಿರುವಾಗ ನಮ್ಮ ಬೆಟ್ಟದ ತಂಟೆಗೆ ಯಾರು ಬರ್ತಿದ್ದಿಲ್ಲ. ಆದರೆ ಇವಾಗ ಈ ಕಾಟಯ್ಯ, ಆ ನಾಯ್ಡು ನಮ್ಮ ಬೆಟ್ಟನ ಕಬಳಿಸಲು ಮುನ್ನಾಗಿದ್ದಾರೆ. ಅವ್ರಿಗೆ ನೀವಾದ್ರೂ ಹೇಳಿದಣಿ. ಹೇ ಭೀಮಾ, ಎಂಜಲು ಗಂಜಿ ಕುಡಿಯೋನ ಬಾಯಿಲಿ ಅಮೃತ ಸವಿ ಆಶನ. ನಮ್ಮ ಪಾದರಕ್ಷೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಓಡಾಡುವ ನಿನ್ನ ಬಾಯಲ್ಲಿ ವೇದಾಂತದ ಮಾತುಗಳ. ನಿನ್ನ ಪಾಡಿಗೆ ನೀನಿದ್ದರೆ ಸರಿ, ಈ ಭೂಮಿ ಮೇಲೆ 4 ದಿನ ಬರುತ್ತೀಯ, ಇಲ್ಲದಿದ್ದರೆ ఈ ಬೆಟ್ಟದಲ್ಲೇ మಣ್ಣాగి ಹೋಗ್ತೀಯ. అయ్యా, ఈ బైరాంపూర్ జనంలో నీ ఎదురుగడే నిలబడే మాట్లాడే దమ్మె ఉడుకుంది. లేదా వాడి గుండెలో దమ్ము ఉండాలి, లేదంటే ఇదే వానికి ఆఖరి మాట అయి ఉండాలి. ಸಣ್ಣ ಸಣ್ಣವರ ಮಂದಿ ಬಂದು ನಮಗೆ ಸಲಹೆ ಕೊಡೋಂಗಾಗಿದೆ. ಅವನ ಧ್ವನಿ ಈ ಗೇಟ್ ದಾಟಬಾರ್ದು. ದಣಿ, ನಮ್ಮ ನರಸಿಂಹಿರುವಾಗ ನಮ್ಮೂರು ಬೆಟ್ಟ ಎಷ್ಟೊಂದು ಸುಂದರವಾಗಿತ್ತು. ಆದರೆ ನೀವುಗಳೆಲ್ಲ ಸೇರಿಕೊಂಡು ನಮ್ಮೂರು ವಾತಾವರಣವೇ ಬದಲಾಗಿದೆ. ಬೇಡ ದಣಿ, ಈ ಥರ ತಪ್ಪು ಮಾಡೋದು ಸರಿಯಲ್ಲ. ದಣಿ, ಇವತ್ತು ಇವನು, ನಾಳೆ ಇನ್ನೊಬ್ಬನು. ಕಾಟಯ್ಯ, ಗುಡಿಸಲಲ್ಲಿರೋ ನನ್ನ ಮಕ್ಕಳೆಲ್ಲ ಗಾಂಧಿಗಿರಿ ಮಾಡ್ಬೇಕಂತಿದ್ದಾರೆ. ಆ ಗಾಂಧಿಗಾದ ಗತಿ ಇವನಿಗೂ ಆಗ್ಲಿ. ದಣಿ, ನನ್ನ ಬಾಯಿ ಮುಚ್ಚಬಹುದು, ಇಲ್ಲ ನನ್ನ ಸಾಯಿಸ್ಬೋದು, ಆದರೆ ಈ ಪ್ರಕೃತಿನ ನಾಶ ಮಾಡೋದು ಯಾರಿಂದ ಆಗಲ್ಲ. ಲೇ ಕಾಟಯ್ಯ, ನಾಯ್ಡು, ಇವತ್ತಿವನು, ನಾಳೆಗಿನ್ನೊಬ್ಬ, ನಾಡಿದ ಮತ್ತೊಬ್ಬ. ಈ ಊರಿನಲ್ಲೂ ಸಹಿತ ನಮ್ಮ ಮನೆ ಅಂಗಳದಲ್ಲಿ ಬಿಡಬಾರ್ದು. ಇವನ ರಕ್ತ ನಮ್ಮ ಮನೆ ಹೊಸಲು ದಾಟಬಾರದು. ಈ ಬೈರಾಂಪುರದಲ್ಲಿ ನನ್ನ ಎದುರುಗಡೆ ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಇದು ಚೆನ್ನನ ಸಾಮ್ರಾಜ್ಯ. ರಮಣ್ಣ, ಶಾಮಣ್ಣ, ಏನು ಗುಂಪು ಗಡಿಗೆ ಬಂದಿರಲ್ಲ, ಏನು ಸಮಾಚಾರ? ಏನಂತ ಹೇಳಿ ನಂಜುಂಡಣ್ಣ,
ಅದು ಏನೇ ಇರಲಿ ಕುಂತ್ಕೊಂಡು ಮಾತಾಡೋದು ನಡ್ರಪ್ಪ. ರಮಣ ಸಾಮಣ್ಣ ಏನು ಸಮಾಚಾರ, ಎಲ್ಲರೂ ಬಂದಿರಲ್ಲ? ನಂಜುಂಡಣ್ಣ, ಇಲ್ಲಿವರೆಗೂ ನಮ್ಮ ವಾತ್ಸಲ್ಯಕ್ಕೆ ಒಂದು ತೊಟ್ಟಿಲಾದ ನಮ್ಮೂರ ಬೆಟ್ಟವನ್ನು ಎಲ್ಲಿಂದಲೂ ಬಂದ ಕಾಲಾಂತಕರು JCBಗಳು ಬಿಲ್ಡೇಜರ್ ಮೂಲಕ ಬೆಟ್ಟವನ್ನು ಕೊಳ್ಳೆ ಹೊಡೆಯಲು ಮುಂದಾಗಿದ್ದಾರೆ. ನಂಜುಂಡಣ್ಣ, ನಮ್ಮ ಕಣ್ಣು ಮುಂದನೆ ಈ ದಿನ ಮಾರಣ ಹೋಮ ಮಾಡುತ್ತಿದ್ದ ನೋಡಿದರೆ ಕರುಳು ಕಿತ್ತಿ ಬರ್ತಿದೆ ನಂಜುಂಡಣ್ಣ. ನಮ್ಮೂರು ಬೆಟ್ಟ ಪ್ರಕೃತಿಗೆ ಸೊಬಗು, ಮದುಮಗಳಿಗೆ ಹಸಿರು ಸೀರೆ ಉಡಿಸಿದಂತೆ ನಂಜುಂಡಣ್ಣ. ನಮ್ಮೂರು ಆಸ್ತಿ ಅಂತಸ್ತು ಗಣತೆ ಗೌರವ ಪ್ರೇರಣೆ ಕಣ್ಣಣ್ಣ ಇವಳು. ನಮ್ಮ ತಾಯಿಗೆ ಈಟಿಲಿದ್ದು ತಿವಿದಂತೆ. ನಂಜುಂಡಣ್ಣ, ನಮ್ಮ ನರಸಿಂಹಣ್ಣ ಕಾಲದಲ್ಲಿ ನಮ್ಮೂರ ಬೆಟ್ಟ ಎಷ್ಟೊಂದು ಸುಂದರವಾಗಿತ್ತು. ಈಗ ನೋಡು, ಆ ರಾಕ್ಷಸರು ಬಂದು ನಮ್ಮ ಪರಿಸರವನ್ನೇ ಸರ್ವನಾಶ ಮಾಡಿದ್ದಾರಣ್ಣ. ರಾಮಣ್ಣ, ಶ್ಯಾಮಣ್ಣ, ನೀವು ಯಾಕಾದ್ರೂ ಚಿಂತೆ ಮಾಡೋಕೆ ಹೋಗ್ತೀರಿ? ಅಲ್ಲಿ ನಡೆಯುವ ಕೆಲಸನ ತಡೆದ್ರಾಯ್ತು. ನಡ್ರಿ ಹೋಗೋಣ, ಅಲ್ಲಿ ಹೋಗೋಣ. ಏನ್ ನಾಯ್ಡು, ಊರ್ ಜನರಲ್ಲಿ ಗುಂಪು ಕಟ್ಟೋದು ಈ ಕಡೆ ಬರಕತ್ತಾರ? ಏನ್ ನಂಜುಂಡ, ಊರ್ ಜನರೆಲ್ಲ ಗುಂಪು ಕಟ್ಕೊಂಬಂದಿ, ಊರಲ್ಲಿ ಏನು ಕೆಲಸ ಇಲ್ಲ ಏನು? ಕಾಟಯ್ಯ, ಮಾಡೋಕೆ ತುಂಬಾ ಕೆಲಸ ಇದೆ. ನಿಮ್ಮಂತ ಮೂರ್ಖರು ನಮ್ಮೂರು ಬೆಟ್ಟನ ಹಾಳು ಮಾಡಕತ್ತಿರಲ್ಲ, ಅದಕ್ಕಾಗಿ ತಡೆಯಕಂತ ಬಂದೀವಿ. ನಿಮ್ಮಂತ ತಲೆ ಹಿಡುಕರಿಂದ ಬ್ರಿಟಿಷರಿಗೆ ರಾಷ್ಟ್ರ ಮಾರ್ಗ ತೋರಿಸಿ ದೇಶವನ್ನು 200 ವರ್ಷ ಗುಲಾಮರನ್ನಾಗಿ ಮಾಡಿಬಿಟ್ರಿ. ಇನ್ನೂ ಅದನ್ನೇ ಮಾಡ್ತಾ ಇದ್ದೀರಾ? ನಿಮ್ಮ ಜನ್ಮಕ್ಕಿಷ್ಟ. ಕಾಟಯ್ಯ, ನಾಯ್ಡು, ನಮ್ಮ ನರಸಿಂಹಣ್ಣ ಇರುವಾಗ ಬಾಲ ಮುದ್ರಿಕೊಂಡು ನಾಯಿ ತರ ಐತ್ರಿ. ಅವ್ರೆಲ್ಲ ಸಮಯ ನೋಡಿ JCBಗಳು ಬಿಲ್ಡೇಜರ್ ಮೂಲಕ ಬೆಟ್ಟವನ್ನು ನಾಶ ಮಾಡಲು ಬೈತೀರಾ? ಇದು ಯಾವ ನ್ಯಾಯ ನಾಯ್ಡು? ಈ ಜನಕ್ಕೆ ಎಷ್ಟು ಸಾರಿ ಹೇಳಿದ್ರು ಕೂಡ ಕೇಳಿಸ್ತಾನೆ ನಂಜುನಣ್ಣ. ಈ ನಮ್ಮೂರ ಬೆಟ್ಟ ಉಳಿವಾಗಿ ನಮ್ಮ ಪ್ರಾಣವನ್ನೇ ಹೋದರೂ ಚಿಂತೆ ಇಲ್ಲ. ನಾವು ಏನಂತ ತೋರಿಸ್ಬೇಕು ನಂಜುನಣ್ಣ. ನಾಯ್ಡು, ಈ ಜನರೆಲ್ಲ ಏನೋ ಮಾಡ್ತಾವ್ರಂತೆ. కాటయ్య, నువ్వు చెప్పినట్లే అందరినీ బ్రేకర్లు వేసి రాయను కొట్టినట్లే కొట్టి చంపేస్తాను కాటయ్య. ನಂಜುಂಡಣ್ಣ, ಬಾಯಿ ಮಾತಿ ಕೇಳಂಗಿಲ್ಲ, ಇಲ್ಲಿ ಗಾಂಧಿಗಿರಿಗೆ ನಡೆಯಂಗಿಲ್ಲ. ನೀವು ಹೂ ಅಣ್ಣು. ನಿಮ್ಮಂಥವ್ರು ಇರೋವರೆಗೂ ನಮ್ಮೂರು ಎಂದೂ ಉದ್ಧಾರ ಆಗುವುದಿಲ್ಲ. ನಾಲಿಗೆ ಬಿಗಿಡ್ದು ಮಾತಾಡ್ ನಂಜುಂಡ. ಯಾರ ಹತ್ರ ಬಂದು ಏನು ಮಾತಾಡ್ತಾ ಇದ್ದೆ ನೀನು? ನಾನು ಏನು ಮಾತಾಡ್ತೇನಂತೆ? ನಾಯ್ಡು, నంజుండా, నువ్వెక్కడికొచ్చి ఏం మాట్లాడుతున్నావు తెలుసా నీకు? ఇది ఎవరి సామ్రాజ్యం తెలుసా? ఇది చల్లని సామ్రాజ్యం. సింగా
ಅಣ್ಣ, ಏನಿದು? ಏನು ನಡೀತಾ ಇದೆ? ಇವರೆಲ್ಲ ಯಾರು? ರಾಮಣ್ಣ, ಶ್ಯಾಮಣ್ಣ, ದೇವಣ್ಣ, ನೀವೆಲ್ಲ ಯಾಕೆ ಗುಂಪಾಗಿ ಬಂದಿದ್ದೀರಾ? ಕೇಶವ, ನಿಮ್ಮ ತಂದೆರ ತನಕ ನಮ್ಮೂರ ಬೆಟ್ಟ ಎಷ್ಟು ಸುಂದರವಾಗಿತ್ತು. ಆದರೆ ಕಾಟಾಯಿನಂಥ ಕುತಂತ್ರಿ, ಚೆಲ್ಲನಂಥ ರಾಕ್ಷಸ, ನಾಯಡನಂಥ ಮೃಗಗಳು ಕೂಡಿ ನಮ್ಮೂರ ಬೆಟ್ಟನ ಸರ್ವನಾಶ ಮಾಡಿದರು ಕೇಶವ. ಕೇಶವ, ನೀ ಇಲ್ಲಿ ಯಾಕೆ ಬರೋಕ್ಕೆ ಹೋಗಿದ್ದಿ? ನೀ ಬರೋ ಜಾಗ ಅಲ್ಲೇದು, ನಡಿ ಮೊದಲು. ಏನು ಮಾತಾಡ್ತಾ ಇದೀಯ ಅಣ್ಣ? ಇದು ನಾ ಬರೋ ಜಾಗ ಅಲ್ವಾ? ಕೇಶವ, ನನ್ನ ಮೇಲೆ ಗೌರವ ಇದ್ರೆ ಎಲ್ಲಿಂದ ನಡಿ ಮೊದಲು. ಅಣ್ಣ, ನಿನ್ನ ಮೇಲೆ ನನಗೆ ಗೌರವ ಇಲ್ವಾ? ಆದರೆ ಇಲ್ಲಿ ನಡೀತಾ ಇರೋದೆಲ್ಲ ಏನು? ನೀವೆಲ್ಲ ಯಾಕೆ ಬಂದಿದ್ದೀರಾ? ಇದೆಲ್ಲ ನಿನಗೆ ಯಾಕೆ ಬೇಕು? ಬೇಡ ಕೇಶವ, ಇಲ್ಲಿಂದ ಹೋಗ್ಬಿಡು. ಅಣ್ಣ, ಹಾಗಾದ್ರೆ ಇಲ್ಲಿ ನಡೀತಾ ಇರೋದಕ್ಕೂ ನನಗೂ ಸಂಬಂಧ ಇಲ್ವಾ? ಇದೆಲ್ಲ ಏನಣ್ಣ? ಅದೇನೇ ಆಗಲಿ ಕೇಶವ, ನನ್ನ ಮೇಲೆ ಗೌರವ ಇದಲ್ಲ, ನಡಿ ಮನೆಗೆ. ಕಾಟಯ್ಯ, ನಾಯ್ಡು, ಇಲ್ಲಿಂದ ಹೋದ್ರೆ ನಿಮಗೂ ಮರ್ಯಾದೆ, ನಮಗೂ ಮರ್ಯಾದೆ. ಇಲ್ಲಾಂದ್ರೆ ಇಲ್ಲಿ ನಡೆಯೋದೇ ಬೇರೆ ನೋಡು. ಏನ್ ನಂಜುಂಡ, ಊರ್ ಜನಗಳು ಕರ್ಕೊಂಬಂದ್ ನಮ್ಗೆ ಎಲ್ಸ್ತಾ ಇದೀಯಾ? ಈ ಪರಿಣಾಮ ಮುಂದೆ ಏನಾಗುತ್ತೆ ನೋಡು. ಕಾಟಯ್ಯ, ನಾಯ್ಡು, ಅದೇನಾಗುತ್ತೆ ನೋಡೇ ಬಿಡ್ತೀವಿ. ಕಾಟಯ್ಯ, అందరేమో చేసుకుంటారంటే చూసుకుందాంరా. ಏನು ಕೇಶವ, ಆ ರಾಕ್ಷಸರನ್ನು ಎದುರಾಕಿಕೊಂಡು ಬದುಕೋಕ್ಕಾಗುತ್ತಾ? ಹೇಳು, ನೀ ಇಲ್ಲಿಗೆ ಬರುವಂಥ ಕೆಲಸ ಏನಿತ್ತು? ಕೇಶವ, ಊರಿನ ದೊಡ್ಡವರು ಅಂತ ನಾವೆಲ್ಲರೂ ಇದೀವಿ, ನಿನ್ಗೆ ಯಾಕೆ ಬೇಕಪ್ಪ? ಕೇಶವ, ಈ ಬೈರಂಪುರದ ವಿಚಾರ ನಿನಗೆ ಗೊತ್ತಿಲ್ಲ, ತಲೆ ಕೆಡಿಸಕ ಹೋಗಬೇಡ. ಅಣ್ಣ, ನಾವು ಭಾರತೀಯರು ಇರೋದೇ ಹೇಗೆ ಅನಿಸುತ್ತೆ. ಮಸಾಲೆ ಪದಾರ್ಥ ವ್ಯಾಪಾರಕ್ಕಂತ ಬಂದರು, ಇಲ್ಲೇ ಠಿಕಾಣೆ ಹೂಡಿದ್ರು. ಆಗ ಕ್ರಿಸ್ತ ಶಕ 18ನೇ ಶತಮಾನದಲ್ಲಿ ದೇಶನ ಕೊಳ್ಳೆ ಹೊಡ್ಕೊಂಡು ಹೋದ್ರು, ಕಣ್ಬಿಡ್ತಾ ನಿಂತಿದ್ವಿ. ದೇಶಕ್ಕಾಗಿ ಪ್ರಾಣ ಕೊಟ್ಟ ವೀರರು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಪ್ರಾಣನ ಪಣಕ್ಕಿಟ್ಟು ಪರಕೇರಿಂದ ಹೊರಬರಲು ರಕ್ತದ ಮಡುವೆಯನ್ನು ಹರಿಸಿದ್ರು. ಅಂಥ ಮಹಾನ್ ನಾಯಕರು ಹುಟ್ಟಿದ ನಾಡಲ್ಲಿ ಹುಟ್ಟಿ ನಮ್ಮ ಆಸ್ತಿನ ಕಾಪಾಡಿಕೊಳ್ಳೋದು ನಮ್ಮ ದೇಹ ಅಣ್ಣ, ನಮ್ಮ ದೇಹ. ಕೇಶವ, ಏನ್ ನಡೀತಿದೆ ಹೇಳು ಕೇಶವ್. ಏನಿಲ್ಲ ಮಯೂರಿ, ನೀ ಮೊದಲು ಒಳಗೆ ಹೋಗು. ಏನಿಲ್ಲ ಅಂತಿದ್ಯಾ? ಏನ್ ಕೇಶವ್ ಇದೆಲ್ಲ? ಬೆಟ್ಟ ಅಂತಿ, ಪ್ರಕೃತಿ ಅಂತಿ, ನಮ್ಮೂರ ಆಸ್ತಿ ಅಂತಿ. ಏನ್ ಕೇಶವ್, ಅರ್ಥ ಆಗ್ತಿಲ್ಲ ನಂಗೆ. ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ಈ ವಿಚಾರ ನಿನ್ಗೆ ಸಂಬಂಧ ಇಲ್ಲ, ಮೊದಲು ಒಳಗೆ ಹೋಗು. ಅಂದ್ರೆ ಈ ವಿಚಾರದಲ್ಲಿ ಸಂಬಂಧನೇ ಇಲ್ವಾ?
ಕೇಶವ, ಹೆಣ್ಣಿನ ಜೊತೆ ಈ ರೀತಿ ಮಾತಾಡೋದು ತಪ್ಪು. ಹೆಣ್ಣು ಅಂದರೆ ದೈವ ಸ್ವರೂಪ. ಹೋಗು, ಮೊದಲು ಹೋಗಿ ಸಮಾಧಾನ ಮಾಡು. ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು, ನನ್ನೋಳು ನೀ ಹಿಂದಾದರೇನು ಮುಂದಾದರೇನು, ನಾನಿನ್ನವನು. ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು, ನನ್ನೋಳು ನೀ. ನೀ ನನ್ನಿಂದ ದೂರಾಗಿ ಮರೆಯಾದರೇನು, ನೀ ನನ್ನಿಂದ ದೂರಾಗಿ ಮರೆಯಾದರೇನು, ನಾನಿನ್ನಲ್ಲೇ ಇರುವಾಗ ಆತಂಕವೇನು, ಬಾನಲ್ಲೇ ನೀನು ಕೈ ಚಾಚಲೇನು, ಎರಗಿ ಹಿಡಿಯೋ ಈ ಸಾಹಸ. ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು, ನನ್ನೋಳು ನೀ ಹಿಂದಾದರೇನು ಮುಂದಾದರೇನು, ನಾನಿನ್ನವನು. ಈ ಜೀವ ಕೈಯಲ್ಲಿ ಕೈ ಸೇರಿದಾಗ ಮಗುವಂತೆ ನೀ. ಕೇಶವ, ಎಲ್ಲಂತ ಹುಡುಕೋದು? ಇಲ್ಲಿ ಬಂದು ಕುಂತಿದ್ದಲ್ಲ, ಏನು ವಿಚಾರ ಮಾಡಕತ್ತಿದ್ದಿ? ಅಣ್ಣ, ನಮ್ಮೂರು ಬೆಟ್ಟ, ನಮ್ಮವ್ರ ಮನಸ್ಥಿತಿ ಎಷ್ಟೊಂದು ಬದಲಾಗಿದೆ ಅಲ್ವಾ ಅಣ್ಣ? ನಮ್ಮವರೇ ಕುಂತು ನಮ್ಮೂರು ಬೆಟ್ಟನ, ಅದರ ಒಡಲಲ್ಲಿರೋ ಜೀವ ಸಂಕುಲನ, ಗಿಡ ಮರವನ್ನು ನಾವೇ ನಮ್ಮ ಕೈಯಾರೆ ನಾಶ ಮಾಡ್ತಾ ಇದ್ದೀವಿ ಅಲ್ವಾ ಅಣ್ಣ? ಯಾಕೋ ಮನಸ್ಸಿಗೆ ತುಂಬ ಭಾರ ಅನಿಸ್ತಿದೆ ಅಣ್ಣ. ಗಾಳಿ ವಿಷವಾಗಿ ಕಾಣ್ತಿದೆ, ನೀರು ಕಲ್ಪಿತವಾಗಿದೆ, ಬೆಟ್ಟ ಮುಪ್ಪಾಗಿರೋ ವೃದ್ಧೆ ಥರ ಕಾಣ್ತಿದೆ ಅಲ್ವಾ ಅಣ್ಣ? ಕೇಶವ, ಏನು ಹೇಳ್ತಾ ಇದೀಯಾ? ಏನಾಗಿದೆ ನಿನ್ನ ಮನಸ್ಸಿಗೆ? ಅಣ್ಣ, ನಾನು ಕೇಳ್ತಿಲ್ಲ, ನನ್ನೊಳಗಿರೋ ಒಬ್ಬನ ಪ್ರಶ್ನೆ ಅಣ್ಣ ಇದು. ಹೌದು ಕೇಶವ, ನಿನ್ನೊಳಗಿರುವವನ ಪ್ರಶ್ನೆ ಆದರೆ ಅದು ಪ್ರತಿಯೊಬ್ಬರ ಹೃದಯ ಬಡಿತ ಕೇಶವ. ಅಣ್ಣ, ಪ್ರತಿಯೊಬ್ಬರ ಹೃದಯ ಮಿಡಿತ ಅಂತಿ ನಮ್ಮವರೇ ಕುಂತು ಆ ರಾಕ್ಷಸನಿಗೆ ಬೆಂಬಲ ನೀಡ್ತಿರೋದು ನೋಡಿದ್ರೆ ಕೊಂದೇ ಬಿಡ್ಬೇಕನ್ನಿಸ್ತಾ ಇದೆ ಅಣ್ಣ. ಕೇಶವ, ಬಡವರ ಕೋಪ ದವಡೆಗೆ ಮೂಲ ಅಣ್ಣ. ಅಂದ್ರೆ ನಿನ್ನ ಮಾತಿನ ಅರ್ಥ ಅವ್ರು ಈ ರೀತಿ ನಮ್ಮೂರ ಆಸ್ತಿನ ಹಾಳು ಮಾಡ್ತಾ ಇರೋದು ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಣ್ಣ. ಕೇಶವ, ಮೇಲೊಬ್ಬ ಇದ್ದಾನೆ, ಅವನ ಲೆಕ್ಕದಲ್ಲಿ ಏನು ನಡಿಬೇಕು ಅದು ನಡೆಯುತ್ತೆ. ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ನಡಿಯಪ್ಪ ಹೋಗೋಣ. ದೇವ್ರು ಎಲ್ಲಿದ್ದಾನಣ್ಣ? ಯಾವ ಮೂಲೆಯಲ್ಲಿದ್ದಾನೆ ದೇವರು? ಎಲ್ಲದಕ್ಕೂ ದೇವ್ರು ಬಂದು ಕಾಪಾಡ್ತಾನೆ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾನೇ ದೇವ್ರು ಆಗ್ತೀನಿ, ನಮ್ಮೂರು ಬೆಟ್ಟ ಗಾಳಿ ನೀರನ್ನು ಕಾಪಾಡೋ ಯೋಧ ಆಗ್ತೀನಿ. ನಾಳೆನೇ SP ಸರ್ ಹತ್ರ ಹೋಗಿ ಈ ವಿಚಾರದ ಬಗ್ಗೆ ಮಾತಾಡ್ಬರ್ತೀನಿ.
ಡಾಕ್ಟರ್ ಹತ್ರ ಗಲಾಟೆ ಮಾಡಕತ್ತಂತಣಿ. అదేయా మా కాటాయనికి సింగనికి కొట్టినారు. ఆ నంజుండాడు ఆయన తమ్ముడు వార్నింగ్ చేసిపోయినారు. ಚಲೋ ಅವ್ರ ಮಧ್ಯೆ ನರಸಿಂಹ ಅನ್ನೋ ಹೆಸರು ಕೇಳಿ ನಮ್ಗೊಂದು ಭಯ ಆಯಿತು. ನಾಯ್ಡು, ನನ್ನ ವ್ಯವಹಾರದಲ್ಲಿ ಅಡ್ಡಿ ಬಂದವ್ರನ್ನ ಇವತ್ತಿಗೂ ಜೀವಂತವಾಗಿ ಬಿಟ್ಟಿಲ್ಲ. ದಣಿ, ಆ ಕೇಶವ ನಿಮ್ಮ ಬಗ್ಗೆ ಸ್ಟೇಷನ್ಕ ದೂರು ಕಡ್ಕೋವೇನಂತ. ಹೀಗಾದ್ರೆ ಹೇಗೆ ದಣೆ? ಇವ್ರು ಹೀಗೆ ಬಿಟ್ರೆ ವಿನಾಶ ಗ್ಯಾರಂಟಿ ದಣೆ. ಚಲ ಆ ಮೂಲೆ ಮನೆ ಭೀಮನ್ಗಾದು ಗೊತ್ತಿನು ಇವನ್ಗೂ ಆಗ್ಬೇಕು. ಇವನ ಸಾವು ಚರಿತ್ರೆಯಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಬೇಕು. అయ్యా మీరు ఊనండి అయ్యా, వాడు అక్కడ చేరుకునే లోపలే వేసేస్తాను. ಬೇಡ ನಾಯ್ಡು, ನನ್ನ ಆತ್ಮದಲ್ಲಿ ಅಂತರಾತ್ಮದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ. ಮುಂಜಾನೆ ಸೂರ್ಯ ಪಶ್ಚಿಮಕ್ಕೆ ಹುಟ್ಟೋ ಮುಂಚೆನೆ ಅವನ ಅಸ್ತಂಗನಾಗುತ್ತಾನೆ. ఎవరయ్యా? ಯಾರು ದಣೆ? ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು
ಸರ್ ನಮಸ್ತೆ. ನಮಸ್ತೆ ಅಗಸ್ತ್ಯ. ಏನು ಈ ಕಡೆ ಅಪರೂಪದ ಸವಾರಿ? ಬಾ ಕೂತ್ಕೋ. ಅಪರೂಪ ಏನಿಲ್ಲ ಸರ್, ನಿಮ್ಮ ಹತ್ರ ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು. ಹೇಳು ಅಗಸ್ತ್ಯ. ಸರ್, ನಮ್ಮೂರ ಬೆಟ್ಟನ ಆಕ್ರಮಣವಾಗಿ ಆ ಚಲನಂತ ರಾಕ್ಷಸರು ಕಬಳಿಸುತ್ತಿದ್ದಾರೆ. ಆ ರಾಕ್ಷಸರ ಅಟ್ಟಹಾಸಕ್ಕೆ ನಮ್ಮೂರಿನ ಜನರ ದಣಿವು ಸಹ ಅಡಿಗೆ ಹೋಗಿದೆ. ಈ ಕೆಟ್ಟ ಗಾಳಿಯಿಂದ ನಮ್ಮೂರ ವಾತಾವರಣವೇ ಸ್ಮಶಾನವಾಗಿದೆ. ಸರ್, ಇದಕ್ಕೆ ನೀವೇ ಖುದ್ದಾಗಿ ಆ್ಯಕ್ಷನ್ ತಗೊಳ್ಳಿ. ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್. ನಿನಗೆ ಗೊತ್ತಲ್ವಾ, ನಾನು ರೆಗ್ಯುಲರ್ ಟ್ರಾನ್ಸ್ಫರ್ ಮೇಲೆ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನೀನು ಕಂಪ್ಲೇಂಟ್ ಇಶ್ಯೂ ಮಾಡಿರು. ಮುಂದೆ ಬರೋ ಆಫೀಸರ್ಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳೋ ಹಾಗೆ ನಾನು ನೋಡ್ಕೊತೀನಿ. ಓಕೆ ಸರ್, ನಿಮ್ಮ ಕಡೆಯಿಂದ ನಂಗೆ ಸಹಾಯ ಮಾಡಿ. ಖಂಡಿತವಾಗಿ ಮಾಡುತ್ತೆ ಅಗಸ್ತ್ಯ, ಆರಾಮಾಗಿ. ಸರಿ ಸರ್, ಓಕೆ. ಸರ್, ಒಂದು ನಿಮಿಷ. ಆಗ್ಲಿಂದ ಅಗಸ್ತ್ಯ ಅಗಸ್ತ್ಯ ಅಂತಿದ್ರು. ನಾನು ಅಗಸ್ತ್ಯ ಅಲ್ಲ, ಕೇಶವ. ಹಾ, ಕೇಶವನ? ಹಾಗಾದರೆ ಅಗಸ್ತ್ಯ? ಕರಿಯ, ಬೇಟೆ ರೆಡಿ ಆಗಿದೆ. ಬಲೆನ ರೆಡಿ ಮಾಡು. ಅಲ್ಲ ಭಾಷಾ ಅವರೇ, ಈ ಕೇಸ್ ಕೊಟ್ಟೋದು ಕೇಶವ, ಹಾಗೆ ಈ ಊರಿನ ಜನ
2 ತಿಂಗಳಿಂದ ಯಾರು ನಾಪತ್ತೆನೇ ಇಲ್ಲ. ಅಂದರೆ ಇವನು ಊರು ಮುಟ್ಟಿದ್ನ ಅಥವಾ ದಾರಿ ಮಧ್ಯೆ ಏನಾದರೂ ಮಣ್ಪಾಲ ಅದನ್ನ ಒಂದು ಅರ್ಥ ಆಗ್ತಾ ಇಲ್ಲ ಭಾಷೆ ಅವರೇ. ಅದೇ ಸರ್, ಅದು ನನಗೂ ಗೊತ್ತಾಗ್ತಾ ಇಲ್ಲ. ಇದು ತುಂಬ ಆಶ್ಚರ್ಯವಾಗಿದೆ. ವಧಿಸುಮಾರ ಎದುರಿಗೆ ನಿಲ್ಲಲು ಗುಂಡಿಗೆಯು ಮುಟ್ಟೆ ತಗ 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 ಉರಿಯುತ್ತ ತಡಬಡಿಸುತ್ತ ನುಗ್ಗಿ ಬಂದ ಗರ್ಜನೆಯ ಕೇಳಿ ಊರೆ ಅಲ್ಲಾಡೈತೆ. ಎಲ್ಲಿ ಕತ್ತಿಯಂತ ವೇಗವು, ಭಯಾನೆ ಹೆದರಿಕೊಳ್ಳುವಂತ ಧೈರ್ಯವು, ಸಲಾಮು ಹಾಕದೋರ ಬೆನ್ನ ಹತ್ತುತ್ತಾ ವಧಿಸುಮಾರ ಎದುರಿಗೆ ನಿಲ್ಲಲು ಗುಂಡಿಗೆಯು ಮುಟ್ಟೆ ತಗ 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 ಉರಿಯುತ್ತ ತಡಬಡಿಸುತ್ತ ನುಗ್ಗಿ ಬಂದ ಗರ್ಜನೆಯ ಕೇಳಿ ಊರೆ ಅಲ್ಲಾಡೈತೆ. ಎಲ್ಲಿ ಕತ್ತಿಯಂತ ವೇಗವು, ಭಯಾನೆ ಹೆದರಿಕೊಳ್ಳುವಂತ ಧೈರ್ಯವು, ಸಲಾಮು ಹಾಕದೋರ ಬೆನ್ನ ಹತ್ತುತ್ತಾ
ವೀರ ವಧಿಸೋ ಮಾರ ಎದುರಿಗೆ ನಿಲ್ಲಲು ಗುಂಡಿಗೆಯು ಮುಟ್ಟೆ ತಗ 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 ಉರಿಯುತ್ತ ದಡಬಡಿಸುತ್ತ ನುಗ್ಗಿ ಬಂದ ಘರ್ಜನೆಯ ಕೇಳಿ ಊರೇ ಅಲ್ಲಾಡೈತೆ ಎಲ್ಲಿ ಕತ್ತಿಯಂತ ವೇಗವು ಭಯಾನೆ ಹೆದರಿಕೊಳ್ಳುವಂತ ಧೈರ್ಯವು ಜನೆಯ ಕೇಳಿ ಊರೇ ಅಲ್ಲಾಡೈತೆ ಎಲ್ಲಿ ಕತ್ತಿಯಂತ ವೇಗವು ಭಯಾನೆ ಹೆದರಿಕೊಳ್ಳುವಂತ ಧೈರ್ಯವು ವೀರ ವಧಿಸೋ ಮಾರ ಎದುರಿಗೆ ನಿಲ್ಲಲು ಗುಂಡಿಗೆಯು ಮುಟ್ಟೆ ತಗ 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 ಉರಿಯುತ್ತ ದಡಬಡಿಸುತ್ತ ನುಗ್ಗಿ ಬಂದ ಘರ್ಜನೆಯ ಕೇಳಿ ಊರೇ ಅಲ್ಲಾಡೈತೆ ಎಲ್ಲಿ ಕತ್ತಿಯಂತ ವೇಗ ಇದು ಅಂತ್ಯ ಅಲ್ಲ, ಆರಂಭ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ವಿಮಾನ, ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವರೇ ಯಜಮಾನ, ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ಇವರದೇ ಗುಣಗಾನ.